Good morning, everyone. Yesterday, we are already solved one problem on journal entries for 12 marks. Today also I am going to solve one more problem on journal entries as well as 12 marks. Problem ಈ ರೀತಿಯಾಗಿದೆ. Enter the following transactions in the books of Mr. Murali. 1st January 2020 commenced a business with cash rupees 1,75,000 and buildings rupees 1 lakh. The next 2nd January 2020 goods purchased for cash rupees 75,000. The next 3rd January 2020 sold goods to Ramesh rupees 30,000. The next 4th January 2020 paid wages rupees 500. The next 6th January 2020 sold goods for cash rupees 10,000. The next paid 10th January 2020 paid trade expenses rupees 700. The next ಅದಾದ ನಂತರ ನೆಕ್ಸ್ಟ್ 12th January 2020 cash received from Ramesh rupees 30,000. The next 14th January 2020 goods purchased from Sudhir rupees 27,000. The next 30th January 2020 cottage paid rupees 1,000. ಓಕೆ, ಈ ರೀತಿಯಾಗಿ ಕೆಲವೊಂದಿಷ್ಟ ಏನು ಮಾಡಿದ್ದೇನೆ, ಟ್ರಾನ್ಸಾಕ್ಷನನ್ನು ಕೊಟ್ಟಿದ್ದೇನೆ. ಆ ಟ್ರಾನ್ಸಾಕ್ಷನನ್ನು ತೊಗೊಂಡು ನಾವು ನೋಡೋದ್ರಲ್ಲಿ ಜರ್ನಲ್ ಎಂಟ್ರಿನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾದರೆ ಜರ್ನಲ್ ಎಂಟ್ರಿ, ಓಕೆ, ಜರ್ನಲ್ ಎಂಟ್ರಿ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಅದರ ಮೀನಿಂಗ್ ತಿಳ್ಕೊಂಡಿದ್ದೀರಾ, ಅದರ ಡೆಫಿನೇಷನ್ಸ್ ತಿಳ್ಕೊಂಡಿದ್ದೀರಾ, ಅದರ ಫೀಚರ್ಸ್ ತಿಳ್ಕೊಂಡಿದ್ದೀರಾ. ಅದಾದ ನಂತರ ಕೆಲವೊಂದಿಷ್ಟು ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡಿದ್ದೀರಾ. ಅದೇ ರೀತಿಯಾಗಿ ಇವತ್ತು ಕೂಡ ಸೇಮ್ ಅದೇ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ಟ್ರಾನ್ಸಾಕ್ಷನ್ ಮಾತ್ರ ಚೇಂಜ್ ಆಗಿದ್ದಾವೆ, ಉಳಿದಿದ್ವೆಲ್ಲ ಸೇಮ್ ಟ್ರಾನ್ಸಾಕ್ಷನ್ ಇದ್ದಾವೆ. ಅವುಗಳನ್ನು ಏನು ಮಾಡಕತ್ರಿ ಇಲ್ಲಿ ಬಿಡಿಸ್ಬೇಕಾಗುತ್ತೆ. ಯಾರ ಒಂದು ಜರ್ನಲ್ ಎಂಟ್ರಿ ಅದು, ಯಾರ ಒಂದು ದಿನವಹಿ ಪುಸ್ತಕ ಹಂಗಂದ್ರೆ ಮಿಸ್ಟರ್ ಮುರಳಿ ಅವರ ಪುಸ್ತಕ. ಆ ಮಿಸ್ಟರ್ ಮುರಳಿ ಅವರ ಪುಸ್ತಕವನ್ನು ಏನು ಮಾಡಕತ್ರಿ ಜರ್ನಲ್ ಎಂಟ್ರೀಸನ್ನು ಬರೆದಬೇಕಾಗುತ್ತೆ. ಅಂದರೆ ಯಾವ ರೀತಿಯಾಗಿ ಜರ್ನಲ್ ಎಂಟ್ರಿನ ಬರಬೇಕು ಅಂತ ಹೇಳಿದೆ ನಾನು, ಕ್ರೊನಾಲಜಿಕಲ್ ಆರ್ಡರ್ ಅಂತ ನಾನು ಅವಾಗಲೇ ಹೇಳಿದ್ದೆ. ಓಕೆ, ಕ್ರೊನಾಲಜಿಕಲ್ ಆರ್ಡರ್ ಅಂದ್ರೆ ಏನ್ರಿ, ಕಾಲಾನುಕ್ರಮವಾಗಿ, ಓಕೆ, ಡೇಟ್ ಬೈ ಡೇಟ್. ಓಕೆ, ಆ ರೀತಿಯಾಗಿ ನಾವೇನು ಮಾಡಕ್ಕಾದ್ರಲ್ಲಿ ಆ ಒಂದು ಜರ್ನಲ್ ಎಂಟ್ರಿನ ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಂಗಂದ್ರೆ ಫಸ್ಟ್ ಹೆಡ್ಲೈನ್ ಹಾಕೊಂಡ್ರೆ ಹಂಗಾರೆ ನಾವೇನಂತ ಇದೆ ಇಲ್ಲಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಮುರಳಿ. ಓಕೆ, ನಾನು ಅವಾಗಲೇ ಹೇಳಿದ್ದೀನಿ, ನಿನ್ನೆನೇ ಹೇಳಿದ್ದೀನಿ ನಾನು. ಹೆಡ್ಲೈನ್ ಏನಾಗಬೇಕಪ್ಪ ಅಂತಂದ್ರೆ, ಯಾವ ಒಂದು ಸಂಸ್ಥೆಯ ಹೆಸರನ್ನು ಕೊಟ್ಟಿರ್ತಾರೆ ಅಥವಾ ಯಾವ ಒಂದು ವ್ಯಕ್ತಿಯ ಹೆಸರನ್ನು ಕೊಟ್ಟಿರ್ತಾರಲ್ಲ, ಆ ಒಂದು ವ್ಯಕ್ತಿಯ ಹೆಸರನ್ನ ಏನು ಮಾಡ್ಕತ್ತಿರಲಿ ಹೆಡ್ಲೈನ್ ಹಾಕ್ಬೇಕಾಗುತ್ತೆ. ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ಹೆಸರು ಕೊಟ್ಟರೆ ಆ ಒಂದು ಸಂಸ್ಥೆಯ ಹೆಸರನ್ನು ನೋಡ್ಕತ್ತಿರಲಿ ಹೆಡ್ಲೈನ್ ಹಾಕಬೇಕಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಹಾಗಾದರೆ ಏನಿದೆ, ಹಾಗಾದರೆ ಫಾರ್ಮೆಟ್ ಯಾವ ರೀತಿಯಾಗಿದೆ, ಫಸ್ಟ್ ಒನ್ ಏನೈತ್ರಿ, ಡೇಟ್. ದ ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಐತೇನ್ರಿ, ಇದೇ ರೀತಿಯಾಗಿ ಐತೇನ್ರಿ ಪರ್ಟಿಕ್ಯುಲರ್ಸ್. ದ ನೆಕ್ಸ್ಟ್ LF, ಓಕೆ, LF ಲೆಡ್ಜರ್ ಫೋಲಿಯೋ. ದ ನೆಕ್ಸ್ಟ್ ಡೆಬಿಟ್ ಅಮೌಂಟ್, ಆಮೇಲೆ ನೆಕ್ಸ್ಟ್ ಕ್ರೆಡಿಟ್ ಅಮೌಂಟ್. ಈ ರೀತಿಯಾಗಿ ಫಾರ್ಮೆಟ್ ಇದೆ. ನೀವು ಆಲ್ರೆಡಿ ನಿನ್ನೆ ತಿಳ್ಕೊಂಡಿದ್ದೀರಾ, ಅಥವಾ ಫಾರ್ಮೆಟ್ ಆಫ್ ಜರ್ನಲ್ ಎಂಟ್ರೀಸ್ ಕೂಡ ಗೊತ್ತಾಗಿದೆ ನಿಮಗೆ. ಓಕೆ, ಹಾಗಾದರೆ ಫಸ್ಟ್ ನಾವೇನು ಮಾಡಕ್ರಿ, 1 by 1 ಏನು ಮಾಡಕ್ಕೆ ನಾವಿಲ್ಲಿ ನೋಡ್ಕೊಂತ ಹೋಗ್ಬೇಕಾಗುತ್ತೆ ಟ್ರಾನ್ಸಾಕ್ಷನ್ನ. ಆ ಟ್ರಾನ್ಸಾಕ್ಷನ್ನ ಏನು ಮಾಡಕತ್ತ ನಾವಿಲ್ಲಿ ಜರ್ನಲ್ ಎಂಟ್ರಿಯಾಗಿ ಏನು ಮಾಡಕ್ಕಾದ್ರಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು ತುಂಬ ಜಾಣರಿದ್ದೀರಿ. ಓಕೆನಾ, ಹಾಗಾದರೆ ಫಸ್ಟ್ ಡೇಟ್. ಓಕೆ, ಫಸ್ಟ್ ಡೇಟ್ ಯಾವ್ದ್ರಿ, ಹಾಗಾದ್ರೆ 1st January 2020. ಓಕೆ, ಡೇಟ್ ಕಾಲಮಲ್ಲಿ ಹಂಗಂದ್ರೆ ಡೇಟ್ ಹಾಕಿಬಿಡಿ, 1/1/2020. ಏನಂತಿದೆ 1/1/2020? ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 1,75,000 ಆ್ಯಂಡ್ ಬಿಲ್ಡಿಂಗ್ rupees 1 lakh. ಅಂದರೆ ಇಲ್ಲಿ ಕ್ಯಾಶ್ ಜೊತೆಗೆ ಬಿಲ್ಡಿಂಗ್ ಕೂಡ ಏನಾಗಿದೆ, ಇಲ್ಲಿ ಕ್ಯಾಪಿಟಲ್ ಆಗಿ ಪರಿವರ್ತನೆ ಆಗಿದೆ. ಅಂದರೆ ನಿನ್ನೆ ಏನು ಮಾಡ್ತಿದ್ವಿ ನಾವು, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಥವಾ ಬಿಸ್ನೆಸ್ ಕಮೆನ್ಸ್ ವಿತ್ ಕ್ಯಾಶ್ ಅಂತ ಅಷ್ಟೇ ಇರ್ತಿತ್ತು. ಆದರೆ ಇವತ್ತೇನಾಗಿದೆಯಪ್ಪ ಅಂತಂದರೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಆ್ಯಂಡ್ ಬಿಲ್ಡಿಂಗ್. ಅಂದರೆ ಏನಾಗುತ್ತಪ್ಪ ಅಂತಂದರೆ ಜರ್ನಲ್ ಎಂಟ್ರಿಲಿ ಕ್ಯಾಶ್ ಅಕೌಂಟ್ ಡೆಟರ್ಸ್
ಬಿಲ್ಡಿಂಗ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ನಿನ್ನೆ ಏನು ಮಾಡ್ತಿದ್ವಿ ನಾವು, ಅದು ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಕ್ಯಾಶ್ ಇದ್ದಾಗ ಕೇವಲ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡ್ತಿದ್ವಿ. ಆದರೆ ಈ ಕ್ಯಾಶ್ ನಗದು ಜೊತೆಗೆ ಬಿಲ್ಡಿಂಗ್ ಕೂಡ ಏನಾಗಿದೆ, ಇಲ್ಲಿ ಕ್ಯಾಪಿಟಲ್ ಆಗಿದೆ. ಹಾಗಾಗಿ ಏನು ಮಾಡಕತ್ತೆ, ಇಲ್ಲಿ ಕ್ಯಾಶ್ ಅಕೌಂಟ್ ಡೆಟರ್ಸ್ ಎರಡು ಡೆಬಿಟ್ ಆಗುತ್ತೆ, ಇನ್ನು ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೆಟರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಡೆಟರ್ಸ್ ಬಿಲ್ಡಿಂಗ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಈ ರೀತಿಯಾಗಿ ನಾವು ಬರಿಬೇಕಾಗುತ್ತೆ. 1ನೇ ತಾರೀಕಿಗೆ ಏನಾಗಿದೆ, ಆ ಅಸೆಟ್ ಕೂಡ ಇಲ್ಲಿ ನಾವು ಹೇಳಕ್ಕಾದ್ರೆ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಏನಂತ ಬರೆಯೋಣ, ಇಲ್ಲಿ ನಾ ಹೇಳಿದ್ದೇನೆ ಕಮೆನ್ಸ್ ದ ಬಿಸ್ನೆಸ್ ವಿತ್ ಕ್ಯಾಶ್ ಅಂಡ್ ಬಿಲ್ಡಿಂಗ್ ಅಂತಿದೆ. ಓಕೆ, ಕ್ಯಾಶ್ ಅಕೌಂಟ್ ಡೆಟರ್ಸ್, ದ ನೆಕ್ಸ್ಟ್ ಬಿಲ್ಡಿಂಗ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಈ ರೀತಿ ಬರಬೇಕಾಗುತ್ತೆ. ಅಂದರೆ ಕ್ಯಾಶ್ ಡೆಬಿಟ್ ಎಷ್ಟಾಗುತ್ತೆ, ಇಲ್ಲಿ ಡೆಬಿಟ್ ಹೆಂಗಂದ್ರೆ 1,75,000 1,75,000. ಆಮ್ಯಾಗ ಬಿಲ್ಡಿಂಗ್ ಕೂಡ ವ್ಯಾಲ್ಯೂ ₹1,00,000 ಕೊಟ್ಟಿದ್ದಾರೆ. ಹಾಗಾದ್ರೆ ಕ್ಯಾಪಿಟಲ್ ಎಷ್ಟಾಗುತ್ತೆ, ಎರಡು ಸೇರಿ 2,75,000. 1,75,000 ಕ್ಯಾಶ್ ಹಾಕಿದ್ರೆ ಇನ್ನು ಬಿಲ್ಡಿಂಗ್ ರುಪೀಸ್ ಎಷ್ಟಿದ್ರಿ, 1,00,000 ಇದೆ. ಅಂದರೆ ಎರಡು ಡೆಬಿಟ್ ಒಂದು ಕ್ರೆಡಿಟ್. ಅಂದರೆ ಕ್ಯಾಶ್ ಅಕೌಂಟ್ ಡೆಟರ್ಸ್ ಬಿಲ್ಡಿಂಗ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಡೆಬಿಟ್ ಕಾಲಮಲ್ಲಿ ಎರಡು ಐಟಮ್ಸ್ ಇದಾವೆ, ಎರಡು ಡೆಬಿಟ್ ಆಗಿದ್ದಾವೆ, ಒಂದು ಕ್ರೆಡಿಟ್ ಆಗಿದೆ. ಓಕೆನಾ, ಕ್ಯಾಶ್ ಅಕೌಂಟ್ ಕೂಡ ಡೆಬಿಟ್ ಆಗಿದೆ, ಬಿಲ್ಡಿಂಗ್ ಅಕೌಂಟ್ ಕೂಡ ಡೆಬಿಟ್ ಆಗಿದೆ, ಕ್ಯಾಪಿಟಲ್ ಅಕೌಂಟ್ ಏನಾಗಿದೆ, ಇಲ್ಲಿ ಕ್ರೆಡಿಟ್ ಆಗಿದೆ. ಹಂಗಾದ್ರೆ ಈಗ ನರೇಶನ್ ಬರ್ರಿ, ಇಲ್ಲಿ ಬೀಯಿಂಗ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆ್ಯಂಡ್ ಬಿಲ್ಡಿಂಗ್ ಈ ರೀತಿಯಾಗಿ ಬರೀಬೇಕಾಗುತ್ತೆ ನೀವು. ಓಕೆನಾ, ಆ ಒಂದು ಅಸೆಟ್ ಕೊಟ್ಟರು ಕೂಡ ಏನಾಗಿರ್ತೈತೆ, ಅಲ್ಲಿ ಡೆಬಿಟ್ ಆಗಿರ್ತೈತಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಯಾವುದಿದೆ ನೋಡಿ. ಹಂಗಾದ್ರೆ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್, ಹಂಗಾದ್ರೆ ರುಪೀಸ್. ಓಕೆ, ಹಾಗಾದ್ರೆ ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್ ರುಪೀಸ್ ಎಷ್ಟಿದ್ರಿ, 75,000. ಎಷ್ಟನೇ ತಾರೀಕು ಇದ್ರೆ ಹಂಗಾರ 3ನೇ ತಾರೀಕಿದೆ, 3/1/2020. ಏನಂತಿದೆ ಇಲ್ಲಿ, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್. ಇನ್ ದ ಸೆನ್ಸ್ ಒಂದು ಪರ್ಟಿಕ್ಯುಲರ್ ಆಗಿ ಏನಾದರೂ ಆ ಒಂದು ಪರ್ಚೇಸ್ ಅಕೌಂಟ್ ಬದಲಿ ಪರ್ಚೇಸ್ಡ್ ಫರ್ನಿಚರ್ ಅಂತ ಕೊಟ್ಟಿದ್ರೆ ಏನಾಗ್ತಾರೆ, ಇಲ್ಲಿ ಫರ್ನಿಚರ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಆಗ್ತಿತ್ತು. ಪರ್ಟಿಕ್ಯುಲರ್ ಆಗಿ ಒಂದು ಅಸೆಟ್ ಹೆಸರು ಕೊಟ್ರೆ ಆ ಅಸೆಟ್ ಹೆಸರಲ್ಲಿ ನೋಡಿದ್ರೆ ಖಾತೆನ ಓಪನ್ ಮಾಡಬೇಕಾಗುತ್ತೆ, ಅದು ಡೆಬಿಟ್ ಆಗುತ್ತೆ. ಹಂಗಂದ್ರೆ ಏನಾಗುತ್ತೆ ನರೇಶನ್, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ರುಪೀಸ್ ಎಷ್ಟಿದ್ರಿ, ₹75,000 ಡೆಬಿಟ್ ಆ್ಯಂಡ್ ₹75,000 ಕ್ರೆಡಿಟ್. ಓಕೆನಾ, ಈ ರೀತಿ ಆಗಿದೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಏನೈತ್ರಿ, 3ನೇ ತಾರೀಕಿದೆ, ಇದು 2ನೇ ತಾರೀಕು ರೀ. ಓಕೆ, 2ನೇ ತಾರೀಕಿದು ಇದು ನೆಕ್ಸ್ಟ್ 3ನೇ ತಾರೀಕು, 3/1/2020. ಏನಂತಿದೆ 3/1/2020 ಗೂಡ್ಸ್ ಸೋಲ್ಡ್ ಗೂಡ್ಸ್ ಟು ರಮೇಶ್ ಅವರಿಗೆ ಏನಾಗಿದೆ, ನಾವೊಂದು ಸರಕುಗಳನ್ನು ಮಾರಾಟ ಮಾಡಿದ್ವಿ. ಅಂದ್ರೆ ಏನಾಗುತ್ತೆ, ಸೇಲ್ಸ್ ಅಕೌಂಟ್ ಯಾವಾಗಲೂ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಕೊಂಡೆ. ಹಂಗಾದ್ರೆ ರಮೇಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ಓಕೆ, ಸೇಲ್ಸ್ ಅಕೌಂಟ್. ಓಕೆ, ಹಂಗಾದ್ರೆ sold goods to being sold goods to ರಮೇಶ್ ಇದೇನ್ರಿ, ನರೇಶನ್ ಈ ರೀತಿಯಾಗಿ ಬರೀಬೇಕಾಗುತ್ತೆ. ಸೇಲ್ಸ್ ಯಾವಾಗಲೂ ಏನಾಗಿರ್ತೈತಿ, ಇಲ್ಲಿ ಕ್ರೆಡಿಟ್ ಆಗಿರ್ತೈತಿ. ಓಕೆ, ರಮೇಶ್ ಅಕೌಂಟ್ ಸೇಲ್ಸ್ ಅಕೌಂಟ್. ಓಕೆ, ಇನ್ ದ ಸೆನ್ಸ್ ಪರ್ಚೇಸ್ ಆಯ್ತಂದ್ರೆ ಡೆಬಿಟ್ ಆಗ್ತಿತ್ತು. ಹಾಗಾಗಿ ಯಾರಿಗೆ ಮಾರಿದ್ವಿ ನಾವು, ರಮೇಶ್ ಅವರಿಗೆ ಮಾರಿದೀವಿ. ಓಕೆ, ಅಂದ್ರೆ ವಾಟ್ ಗೋಸ್ ಅನ್, ಸರಕುಗಳು ಹೋಗಿದಾವ, ರಮೇಶ್ ಅವರಿಂದ ದುಡ್ಡು ಬಂದಿದೆ ಅಂತ ಅರ್ಥ. ಓಕೆ, ಹಂಗಂದ್ರೆ ರುಪೀಸ್ ಎಷ್ಟಿದ್ರಲ್ಲಿ ಅದರಲ್ಲಿ ₹30,000 30,000 30,000 ಡೆಬಿಟ್ ಆ್ಯಂಡ್ 30,000 ಕ್ರೆಡಿಟ್. ಓಕೆ, ನೆಕ್ಸ್ಟ್ ಅದಾದ ನಂತರ 4ನೇ ತಾರೀಕು ಪೇಡ್ ವೇಜಸ್. ಓಕೆ, 4/1/2020 ಏನೈತೆ ಇಲ್ಲಿ, ಪೇಡ್ ವೇಜಸ್ ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಪೇಡ್ ಮಾಡೋದ್ರಿಂದ ಯಾವುದು ಅದೇನಾಗ್ತದೆ, ಡೆಬಿಟ್ ಆಗುತ್ತೆ. ವೇಜಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಅಂದ್ರೆ ನರೇಶನ್ ಏನತ್ರಿ, ಬೀಯಿಂಗ್ ಪೇಡ್ ವೇಜಸ್ ಎಷ್ಟೈತ್ರಿ, ವ್ಯಾಲ್ಯೂ ₹500, ರೈಟ್, ₹500.
₹500. ಓಕೆ, ಅದಾದ ನಂತರ ನೆಕ್ಸ್ಟ್ ಯಾವ್ದಿತ್ತು ನೋಡ್ರಿ, ಹಾಗಾದ್ರೆ 6ನೇ ತಾರೀಕು ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಹಾಗಾದ್ರೆ ನೆಕ್ಸ್ಟ್ ಆಸ್ ಯೂಸ್ವಲ್ ಸೇಮ್ ಫಾರ್ಮೆಟ್ ಹಾಕೊಳ್ರಿ, ಡೇಟ್ ಆಮೇಲೆ ಪರ್ಟಿಕ್ಯುಲರ್ಸ್ ಆಮೇಲೆ LF ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಈ ರೀತಿಯಾಗಿ ಫಾರ್ಮೆಟ್ ಐತಲ್ರಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ರಿ. LF ಅಂದ್ರೆ ಏನ್ರಿ, ಲೆಡ್ಜರ್ ಫೋಲಿಯೋ. ಓಕೆ, ಹಂಗಂದ್ರೆ ಎಷ್ಟನೇ ತಾರೀಕು ಮುಗಿದ್ರಿ? 4ನೇ ತಾರೀಕು ಮುಗಿತು. ನೆಕ್ಸ್ಟ್ ಯಾವ್ದ್ರಿ? 6ನೇ ತಾರೀಕು. 6/1/2020. ಏನಂತ ಇದೆ 6/1/2020 ಅಲ್ಲಿ ಏನಂತ ಕೊಟ್ಟಿದ್ದ ನೋಡಿ ಆತ? ಸೋಲ್ಡ್ ಗೂಡ್ಸ್ ಪರ್ ಕ್ಯಾಶ್ ₹10,000. ಓಕೆ, ಸೋಲ್ಡ್ ಗೂಡ್ಸ್ ಅಂದ್ರೆ ಏನಂತ ಹೇಳಿದ್ರೆ ಸೇಲ್ಸ್ ಯಾವಾಗಲೂ ಕ್ರೆಡಿಟ್ ಆಗಿರ್ತೈತಿ. ಅಂದ್ರೆ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ಓಕೆ, ಹಂಗಂದ್ರೆ ಬೀಯಿಂಗ್ sold goods for cash, sold goods for cash ₹10,000 debit and 10,000 credit. ಓಕೆ, ನೆಕ್ಸ್ಟ್ ಅದ 6ನೇ ತಾರೀಕು ಆದ ನಂತರ ನೆಕ್ಸ್ಟ್ ಯಾವ್ದೈತೆ ನೋಡ್ರಿ? 10ನೇ ತಾರೀಕಿದೆ. ಏನಂತ ಇದೆ 10ನೇ ತಾರೀಕು? ಪೇಡ್ ಫಾರ್ ಟ್ರೇಡ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಯಾವಾಗಲೂ ಏನಾಗಿರ್ತವೆ? ಡೆಬಿಟ್ ಆಗಿರ್ತಾವೆ. 10/1/2020 ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟರ್ಸ್ ಟು ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟರ್ಸ್ ಟು cash account being trade expenses, being paid trade expenses. ಎಷ್ಟು ಟ್ರೇಡ್ ಎಕ್ಸ್ಪೆನ್ಸಸ್ ಅನ್ನು ಅವ್ರು ಏನು ಮಾಡಿದ್ದಾರೆ? ಪೇಡ್ ಮಾಡಿದಾರಪ್ಪ ಅಂತಂದ್ರೆ ರುಪೀಸ್ ಎಷ್ಟಿದ್ರೆ ₹700. ಓಕೆ, ನೆಕ್ಸ್ಟ್ 10ನೇ ತಾರೀಕು ಆದ ನಂತರ ನೆಕ್ಸ್ಟ್ ಯಾವ್ದೈತೆ ನೋಡ್ರಿ? ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್. 12ನೇ ತಾರೀಕಿದೆ. 12 ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್ ಅವರಿಂದ ಏನಾಗಿದೆ? ಕ್ಯಾಶ್ ಅನ್ನ ನಾವೇನ್ ಮಾಡಿದ್ವಿ? ರಿಸೀವ್ಡ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಏನಾಗುತ್ತೆ ಇಲ್ಲಿ? ಏನು ಬಂದಿದೆ ಹಂಗಂದ್ರೆ ವಾಟ್ ಕಮ್ಸ್ ಇನ್ ಕ್ಯಾಶ್? ಯಾರಿಂದ? ರಮೇಶ್ ಅವರಿಂದ. ಅಂದ್ರೆ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ರಮೇಶ್ ಅಕೌಂಟ್. ಓಕೆ, ಕ್ಯಾಶ್ ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್. ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್. ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್. ರುಪೀಸ್ ಎಷ್ಟಿದ್ರಿ? ಅದರಲ್ಲಿ ರುಪೀಸ್ ಎಷ್ಟಿದ್ರಿ? 30,000. 30,000 30,000 and 30,000. ಓಕೆ, ದ ನೆಕ್ಸ್ಟ್ 12ನೇ ತಾರೀಕು ಆದ ನಂತರ ನೆಕ್ಸ್ಟ್ ಯಾವ್ದೈತ್ರಿ? ನೆಕ್ಸ್ಟ್ 14ನೇ ತಾರೀಕಿದೆ, ರೈಟ್? 14/1/2020. 14/1/2020 ಏನಾಯ್ತು ನೋಡ್ರಿ? ಅದರಲ್ಲಿ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುಧೀರ್ ₹27,000. ಗೂಡ್ಸ್ ಪರ್ಚೇಸ್ಡ್. ಓಕೆ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಎಲ್ಲಿಂದ ಯಾರಿಂದ ತಗೊಂಡಿದ್ದಾರೆ ಅವರು? ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುಧೀರ್. ಓಕೆ, ಸುಧೀರ್ ಅಕೌಂಟ್. ಹಾಗಾದ್ರೆ ಬೀಯಿಂಗ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಸುಧೀರ್. ರುಪೀಸ್ ಎಷ್ಟಿದ್ರಿ? ಎಷ್ಟಕ್ಕೆ ತಗೊಂಡಿದ್ದಾನೆ ಅವನು? ಎಷ್ಟಕ್ಕೆ ಸುಧೀರಿಂದ ತಗೊಂಡಿದ್ದಾನೆ? ₹27,000. 27,000 ಡೆಬಿಟ್, 27,000 ಕ್ರೆಡಿಟ್. ಓಕೆ, ನೆಕ್ಸ್ಟ್ 14 ಆದ ನಂತರ ನೆಕ್ಸ್ಟ್ 18ನೇ ತಾರೀಕು ಏನಂತ ಇದೆ ನೋಡ್ರಿ? ಕಾರ್ಟೇಜ್ ಪೇಡ್ ₹1,000. 30ನೇ ತಾರೀಕು 30/1/2020 ಏನಿದೆ ಹಂಗಾದ್ರೆ? ಕಾರ್ಟೇಜ್ ಪೇಡ್ ₹1,000. ಪೇಡ್ ಆಗಿದ್ದು ಯಾವಾಗಲೂ ಏನಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಡೆಬಿಟ್ ಆಗಿರ್ತಾವ. ಕಾರ್ಟೇಜ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಏನಾಗುತ್ತೆ ಇಲ್ಲಿ? ದ ಗಿವರ್ ಆಗಿರ್ತೀವಿ ನಾವೇ, ಕ್ಯಾಶ್ ಅಕೌಂಟ್. ಓಕೆನಾ? ಹಂಗಂದ್ರೆ ಬೀಯಿಂಗ್ ಕಾರ್ಟೇಜ್ ಪೇಡ್. ಎಷ್ಟು ರುಪೀಸ್ ಎಷ್ಟಿದೆ? ₹1,000. ಓಕೆ, 1,000 ಡೆಬಿಟ್ ಆ್ಯಂಡ್ 1,000 ಕ್ರೆಡಿಟ್. ಓಕೆ, ಇಷ್ಟು ಏನು ಮಾಡ್ಬೇಕು ನಾವು? ಆ ಒಂದು ಜರ್ನಲ್ ಎಂಟ್ರಿನ ನಾವು ಮಾಡಬೇಕಾಗುತ್ತೆ. ಆ ಜರ್ನಲ್ ಎಂಟ್ರಿನ ನಾವಿಲ್ಲಿ ಮಾಡಬೇಕಾಗುತ್ತೆ. ಓಕೆ, ಏನು ಬಂದಿದೆ ಅಲ್ಲ ಅದು ಡೆಬಿಟ್, ಏನು ಹೋಗುತ್ತೆ ಅಥವಾ ಏನು ಗಿವರ್ ಏನು ಕೊಟ್ಟಿದ್ದೀವಿ ಅದು ಏನು ಆಗಿರೋದು?
ಅಥವಾ ಬೇರೆಯವರಿಂದ ಯಾರು ಗಿವರ್ ಆಗಿರ್ತಾರಲ್ಲ ಅವ್ರದ್ದು ಏನಾಗಿರ್ತೈತಿ ಕ್ರೆಡಿಟ್ ಆಗಿರ್ತೈತಿ. ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಜಸ್ಟ್ ನೀವು ಕಾನ್ಸೆಪ್ಟ್ ಇಷ್ಟೇ ಅರ್ಥ ಮಾಡ್ಕೋಬೇಕ್ರಿ. ವಾಟ್ ಕಮ್ಸ್ ಇನ್ ದಟ್ ಈಸ್ ಡೆಬಿಟ್, ವಾಟ್ ಗೋಸ್ ಆನ್ ದಟ್ ಈಸ್ ಕ್ರೆಡಿಟ್. ಏನು ಬರ್ತೈತಲ್ಲ ಅದು ಡೆಬಿಟ್, ಏನು ಹೋಗ್ತೈತಲ್ಲ ಅದು ಕ್ರೆಡಿಟ್. ಅಥವಾ ದ ಗಿವರ್ ಯಾರು ಇರ್ತಾರಲ್ಲ ಅದೇನಾಗಿರ್ತೈತಿ ಕ್ರೆಡಿಟ್ ಆಗಿರ್ತೈತಿ. ನೀವು ಎಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಇದು ತುಂಬ ಈಸಿ ಆಗಿರುತ್ತೆ. ಹಾಗಾದರೆ ಟೋಟಲ್ ಮಾಡಿ ನೋಡೋಣ. ಹಾಗಾದರೆ 1,75,000 ಪ್ಲಸ್ 1 lakh ಪ್ಲಸ್ 75,000 ಪ್ಲಸ್ 30,000 ಪ್ಲಸ್ 500, ಆಮೇಲೆ ನೆಕ್ಸ್ಟ್ 10,000, 700, 30,000, 27,000, ಆಮೇಲೆ 1,000. ಈ ರೀತಿಯಾಗಿ ನೀವು ನೋಡೋಕ್ಕಾದ್ರಲ್ಲಿ ಟೋಟಲ್ ಮಾಡಬೇಕಾಗುತ್ತೆ. ಟೋಟಲ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು, ನಡೀತೈತಿ, ಏನಾಗಲ್ಲ, ಸಮಸ್ಯೆ ಏನಿಲ್ಲ. ಹಾಗಾದರೆ ಇಲ್ಲಿ ಏನಾಗುತ್ತೆ ನೋಡಿ. ಹಂಗಾದರೆ ಎಷ್ಟಾಗುತ್ತೆ ಇಲ್ಲಿ 1,75,000 ಪ್ಲಸ್ 1 lakh ಅಂದರೆ 2,75,000, 2,75,000, ಆಮೇಲೆ 75,000, ಆಮೇಲೆ 30,000, 500, 10,000, 700, 30,000, 27,000, 1,000. ಇದನ್ನು ಟೋಟಲ್ ಮಾಡ್ಬೇಕು ನೀವು. ಓಕೆ, ಟೋಟಲ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಓಕೆನಾ, ನಡೀತ್ರಿ. ಓಕೆ, ಇದು ಏನಾಗಿರ್ತದಪ್ಪ ಅಂತಂದರೆ ಜರ್ನಲ್ ಎಂಟ್ರಿ ಆಗುತ್ತೆ. ಈ ಜರ್ನಲ್ ಎಂಟ್ರಿನ ನೀವು ಮಾಡಿದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವೆ ರೀ? 12 ಮಾರ್ಕ್ಸ್ ಸಿಗ್ತಾವೆ. ಓಕೆ, 12 ಮಾರ್ಕ್ಸ್ ಸಿಗ್ತಾವೆ. ತುಂಬ ಈಸಿ ಇದೆ. ಹಾಗಾಗಿ ಏನು ಮಾಡೋಕ್ಕೆ ನೀವು ಇಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಇಲ್ಲಿ ಅಕೌಂಟೆನ್ಸಿ ನಿಮಗೆ ಈಸಿ ಆಗುತ್ತೆ. ಓಕೆನಾ, ಇದು ಅರ್ಥ ಆಗಿದೆ ಹಂಗಾರೆ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನಾಳೆ ಒಂದು ಕ್ಲಾಸಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಕೆಲವೊಂದಿಷ್ಟು ಐಟಮ್ಸನ್ನು ಚೇಂಜ್ ಮಾಡಿ ಆಮ್ಯಾಗ ವ್ಯಾಲ್ಯೂವನ್ನು ಚೇಂಜ್ ಮಾಡಿ ನಾನು ಏನು ಮಾಡ್ತೀನಿ ರೀ, ನಾಳೆ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ನೀವು ಡೈಲಿ ಏನು ಮಾಡಕತ್ತೀರಿ, ನೋಟ್ಸ್ ಮಾಡಬೇಕಾಗುತ್ತೆ. ನಾ ಡೈಲಿ ನೋಟ್ಸನ್ನು ನಾನು ಕಾಲೇಜ್ ಸ್ಟಾರ್ಟ್ ಆದ್ಬಿಟ್ಟಲ್ಲೇ ನಾನು ಡೈಲಿ ನೋಡ್ತೀನಿ ನಾನು ನಿಮಗೆ. ಓಕೆನಾ, ಇಷ್ಟ ಇದೆಯೇನ್ರಿ 12 ಮಾರ್ಕ್ಸ್ ಪ್ರಾಬ್ಲಮ್ ಜರ್ನಲ್ ಎಂಟ್ರಿ. ಇದನ್ನು ನೀವು ಮಾಡಕತ್ತೀರಿ ಡೈಲಿ ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ, ಥ್ಯಾಂಕ್ ಯು ಸೊ ಮಚ್.